ದಿಶೆಯಲ್ಲಿ ಒಂದು ಒಳ್ಳೆಯ ನಿರ್ಧಾರ ಬಂದರೆ ಒಳ್ಳೆಯದಂತ. ಇದನ್ನು ರಾಜಕೀಯ ಮಾಡಬಾರ್ದು ಇಬ್ಬರು ಮಾತಾಡ್ತಾರೆ, ಎರಡೂ ವಿರೋಧಿ ಮತ್ತು ಆಡಳಿತ ಪಕ್ಷದವರು. ಅದು ಇಬ್ಬರು ಅದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅರ್ಥ ಆಗ್ತದೆ. ಬಿ ಜೆ ಪಿಗೆ ಈ ಕಲ್ಟ್ ಸೋಲಿಗಿರಲಿ ನಮಗಿರಲಿ ಅನ್ನುವಂಥದ್ದು. ಅದೇ ಕಾಲಕ್ಕೆ ಈ ಒಂದು ವಿರೋಧ ಪಕ್ಷ ಅದರಲ್ಲೂ ಕಾಂಗ್ರೆಸ್ಸಿಗೆ ಅದ್ರ ನಮಗೊಂದಿಷ್ಟು ಪಾಲು ಬರಲಿ, ಅವರಷ್ಟೇನಪ್ಪ ದೇಶಭಕ್ತರು, ನಾವು ಅಲ್ಲೇನ ಅವ್ರನ್ನ ತೋರಿಸ್ಕೊಳ್ಳೋ ಸಲುವಾಗಿ ನಾವು ದೇಶಭಕ್ತರಿದ್ದೀವಿ, ಯುದ್ಧ ಆಗಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇವರ ಈ ಒಂದು ಬೇಗುದಿಂದ್ರಿ ಮತ್ತೆ ಒಳಗಿನ ಮನಸ್ಸಲ್ರಿ ಇವು ಏನು ತೋರಿಸ್ತವಪ್ಪ ಅಂತಂದ್ರೆ ಆದಷ್ಟು ಹೆಂಗೂ ಇರಲಿ ಇಬ್ಬರು ಮಾತ್ರ ಈ ಒಂದು ವಿಷಯದಲ್ಲಿ ಯುದ್ಧದ ವಿಷಯದಲ್ಲಿ ಒಂದಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರಲಿರ್ತದ. ಯಾಕಂದರೆ ಯುದ್ಧ ಮಾಡ್ತೀವಿ ಅಂತೇಳಿ ಇಲ್ಲಿವರೆಗೆ ಬಿ ಜೆ ಪಿಗರು ಅದನ್ನು ಕಬ್ಜಾ ಮಾಡ್ಕೊಳ್ತೀವಿ ಅಂತ ಅನ್ನುವಂಥ ಮಾತಾಡ್ತಿದ್ರು. ಈಗ ಎಲ್ಲರೂ ಕೂಡ ಮಾತಾಡೋದ್ರಿಂದಾಗಿ ಶಕ್ತಿ ಅಂತ ಹೆಚ್ಚಾಗ್ಯದ. ಆದರೆ ಬಿ ಜೆ ಪಿಯ ರಾಜಕೀಯ ಗೇನೇನಿತ್ತಲ್ಲ, ಪಡ್ಕೊಳ್ಳೋದೇನಿತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗ್ಬೋದೇನೋ. ಯಾಕಂದರೆ ಈಗ ಮುಂದೆ ಬರೋದು ಈಗ ಬಿಹಾರ್ ಎಲೆಕ್ಷನ್ದಲ್ಲಿ ಈ ಯುದ್ಧದ ವಿಷಯ ದೊಡ್ಡದು ಮಾಡಿ ಕಾಂಗ್ರೆಸ್ಗಳು ಪಾಕ್ ಪರ, ಮುಂದೆ ಅಖಿಲೇಶ್ ಯಾದವ್ ಪಾಕ್ ಪರ, ಅದೇ ಕಾಲಕ್ಕೆ ಇನ್ನುಳಿದವರು ಎಲ್ಲರೂ ಪಾಕ್ ಪರ ಅಂಥೇಳಿ ಲಾಭ ಮಾಡಿಕೊಳ್ಳೋದನ್ನು ಇಲ್ಲಿವರೆಗೆ ಮಾತ್ರ ವಿರೋಧ ಪಕ್ಷಗಳು ತಡೆದಿದ್ದಾವು ಅನ್ನುವಂಥದ್ದು ಸ್ಪಷ್ಟ ಆಗ್ತಾಯಿದೆ ಅಂತ. ಇದನ್ನು ಮುಂದೆ ನೋಡ್ಬೇಕು ಏನಾಗ್ತದೆ. ಒಟ್ಟಾರೆಯಾಗಿ ಪ್ರಧಾನಿಯವರಿಗೆ ಪತ್ರ ಬರೆದ ಈ ಕಾಂಗ್ರೆಸ್ಸಿಗರು ಒಂದು ಒಳ್ಳೆಯ ರಾಜಕೀಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಅವರು ಹೇಳ್ಕೊಳ್ತಾರೆ. ಅದೇ ಕಾಲಕ್ಕೆ ಬಿ ಜೆ ಪಿಗರು ಈ ಡೆವಲಪ್ಮೆಂಟನ್ನು ಭಾಳ ಸೂಕ್ಷ್ಮ ಅರ್ಥ ಮಾಡ್ತಾ ಆದಷ್ಟು ಕಾಂಗ್ರೆಸ್ಸನ್ನು ಮತ್ತು ವಿರೋಧ ಪಕ್ಷವನ್ನು ಬದಿಗೆ ಸರಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದು ಇತಿಹಾಸದ. ಅದೇನೂ ಇರಲಿ, ಈ ಒಂದು ಒಕ್ಕಟ್ಟು ಮಾತ್ರ ಇಲ್ಲಿ ಮೆಚ್ಚುವಂಥದ್ದು ಯಾವುದೇ ಕಾರಣಕ್ಕಾಗಲ್ಲ. ಮನುಷ್ಯ ನೋಡಿ ಸ್ವಾರ್ಥಿ, ಅದ್ರ ಪ್ರಶ್ನೆ ಇಲ್ಲ. ಸ್ವಾರ್ಥಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಿರ್ತಾನೆ, ಹಂಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಈ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.